ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿರತೆ ಆತಂಕದ ನಡುವಲ್ಲೇ ಶಿವರಾತ್ರಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಬರ್ತಾ ಇದ್ದಾರೆ. ಕಾವೇರಿ ನದಿ ದಾಟೋದ್ರ ಮೂಲಕ ಕಾಡಿನ ದಾರಿಯ ಮೂಲಕ ಬೆಟ್ಟಕ್ಕೆ ಸಾಗ್ತಾ ಇದ್ದಾರೆ. ಆತಂಕ ಇದೆ ಚಿರತೆ ದಾಳಿ ಬಗ್ಗೆ, ಆದರೆ ಆತಂಕಕ್ಕಿಂತ ಹೆಚ್ಚಿನದ್ದು ಭಕ್ತಿ ಅಂತ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ಕೂಡ. ಅಪಾಯ ಲೆಕ್ಕಿಸದೆ ಬರ್ತಾ ಇರುವಂತಹ ಸಾಗರೋಪಾದಿ ಭಕ್ತರು ತಮ್ಮ ಶ್ರದ್ಧೆ ಬಗ್ಗೆ ಹೇಳ್ತಾ ಇದ್ದಾರೆ. ಸಾಂಕೇತಿಕವಾಗಿ ಕನಕಪುರದ ಎಳಗಳ್ಳಿ ಸಂಗಮದಲ್ಲಿ ನದಿ ದಾಟ್ಕೊಂಡು ಭಕ್ತಾದಿಗಳು ಬರ್ತಾ ಇದ್ದಾರೆ. ಕಾಡಿನ ಒಳಗೆ ಗುಂಪು ಗುಂಪಾಗಿ ತೆರಳುವಂತೆ ಅಲ್ಲಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ, ಜಾಗೃತಿಯ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತ ಕೂಡ ಪ್ರತಿ 100 ಮೀಟರ್ 200 ಮೀಟರ್ಗೆ ಏನಿಲ್ಲ ಅಂದ್ರೂ 4ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಭಕ್ತಾದಿಗಳ ಮೇಲೆ ನಿಗಾ ವಹಿಸೋ ಕೆಲಸವನ್ನ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಜಂಟಿಯಾಗಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಯಾರಿಗೂ ಕೂಡ ಅಂಜಿಕೆ ಇಲ್ಲ ನಮ್ಮ ಮೇಲೆ ಚಿರತೆ ದಾಳಿ ಆಗಬಹುದೇನೋ ಅಂತ. ಎಲ್ಲಕ್ಕಿಂತ ಹೆಚ್ಚು ಭಕ್ತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಭಕ್ತಾದಿಗಳು. ಮತ್ತು ಇವ್ರ ಸೇಫ್ಟಿ ಕನ್ಸರ್ನ್ಸ್ ಜಿಲ್ಲಾಡಳಿತಕ್ಕೂ ಇದೆ. ಹೀಗಾಗಿ ಪ್ರತಿ 100-200 ಮೀಟರ್ಗೆ ನಮಗೇನಿಲ್ಲ ಅಂದರೂ 4ರಿಂದ 5 ಸಿಬ್ಬಂದಿಗಳು ಕಾಣಿಸ್ತಾ ಇದ್ದಾರೆ. ಮತ್ತು ಸಂಜೆ ಹೊತ್ತು ಆದಷ್ಟು ಪಾದಯಾತ್ರೆಯನ್ನು ಅವಾಯ್ಡ್ ಮಾಡಿ ಅಂತ ಕೂಡ ಅಲ್ಲಲ್ಲಿ ಸ್ಪೀಕರ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಬೆಳಗಿನಿಂದ ಸಂಜೆ ತನಕ ಎಷ್ಟು ಜನ ಬೇಕಾದರೂ ಪಾದಯಾತ್ರೆಯನ್ನು ಮಾಡಿ, ಬಟ್ ಗುಂಪಾಗಿ ಮಾಡಿ ಅಂತ ಹೇಳಿದ್ದಾರೆ. ಚಿರತೆ ದಾಳಿ ಒಬ್ಬ ಬಾಲಕನ ಮೇಲೆ ನಿನ್ನೆ ಅಷ್ಟೇ ಆಯಿತು. ಅದಕ್ಕೂ ಮುಂಚೆ ಒಬ್ಬ ಪಾದಯಾತ್ರಿಯ ಸಾವು ಕೂಡ ಚಿರತೆ ದಾಳಿಗೆ ಸಂಬಂಧಪಟ್ಟಂತೆ ಆಯಿತು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ ಬಂತು ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಮಾದಪ್ಪನಿಗೆ ಉಗೆ ಅನ್ನೋದಕ್ಕೆ ಅಂತ ಬರ್ತಾರೆ. ಏಳುಮಲೆಗಳ ಒಡೆಯ ಮುದ್ದು ಮಾದಪ್ಪ ಮಾಯಿಕಾರ ಮಾದಪ್ಪನ ದರ್ಶನಕ್ಕೆ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಕಾವೇರಿ ನದಿಯನ್ನು ದಾಟಿ ಪಾದಯಾತ್ರೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಂದು ಎಳ್ಳೆಮಾಳ ಸಮೀಪದಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಕೂಡ ಈ ಒಂದು ಮಾದಪ್ಪನ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇಲ್ಲೆಲ್ಲ ಕೂಡ ಉಗೆ ಮಾದಪ್ಪ ಅನ್ನೋ ಜಂಕಾರ ಕೂಡ ಜಾಸ್ತಿ ಆಗಿರ್ತಕ್ಕಂಥ ನಾವು ಕಾಣ್ಬೋದು. ಮತ್ತು ಕಾವೇರಿ ನದಿಯನ್ನು ಪ್ರಾಣದ ಅಂಗನ್ನು ತೊರೆದ್ರ ಮೂಲಕವಾಗಿ ಒಂದು ಸಾಕಷ್ಟು ಭಕ್ತರು ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ಬೋದು. ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ನಡೆದೇ ಹೋಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಮಾರು ಕಾವೇರಿ ನದಿ ದಾಟಿ ಬರ್ತಕ್ಕಂಥ ಭಕ್ತರು ಸುಮಾರು ಒಂದು 15ರಿಂದ 20 ಕಿಲೋಮೀಟರ್ ದೂರವನ್ನು ಒಂದು ನಡ್ಕೊಂಡೇ ಕ್ರಮಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಲ್ಲದೆ ಈ ಒಂದು ದಿನದಲ್ಲಿ ಒಂದು ತಾಳು ಬೆಟ್ಟಕ್ಕೆ ಹೋಗಿ ತಮ್ಮ ವಾಸ್ತವ್ಯವನ್ನು ಹೂಡ್ತಾರೆ. ಅಲ್ಲಿಂದ ಒಂದು ಮತ್ತೆ ಮಾದಪ್ಪನ ಬೆಟ್ಟಕ್ಕೆ ಒಂದು ಪಾದಯಾತ್ರೆಯನ್ನು ಬೆಳೆಸ್ತಕ್ಕಂಥ ನಾವು ಕಾಣ್ಬೋದು. ಸಾಕಷ್ಟು ಮಹಿಳಾ ಭಕ್ತರು ಕೂಡ ಬರ್ತಾ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಎಲ್ಲಿಂದ ನಡ್ಕೊಂಡು ಬರ್ತಾ ಇರೋದು? ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಬರ್ತಾರೆ? ನಾವು ಅಲ್ಗಾಪುರದಿಂದ ಬರ್ತಾ ಇದ್ದೀವಿ. ಕಾವೇರಿ ನದಿ ದಾಟಿ ನೆನ್ನೆ ಬೆಳಗ್ಗೆಯಿಂದ ಬಂದಿದ್ದು. ನೆನ್ನೆ ಬೆಳಗ್ಗೆಯಿಂದ. ನೆನ್ನೆ ಎಲ್ಲಿ ರಾತ್ರಿಯಲ್ಲಿ ವಾಸ್ತವ್ಯ ಹೂಡಿದ್ರಿ? ಅಲ್ಗಾಪುರದಲ್ಲಿ ವಾಸ್ತವ್ಯ ಹೂಡಿದ್ರ? ಏನಾರ ಆ ಪ್ರದೇಶದಲ್ಲಿ ಏನಾರು ವನ್ಯಜೀವಿಗಳ ಭಯ ಆ ಥರ ಏನಾರು ಇತ್ತಾ? ಏನೂ ಇಲ್ಲ ಸರ್, ಏನೂ ಇಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿ ಬಂದ್ವಿ. ಬಂದ್ರಿ. ಈ ರಾತ್ರಿ ಎಷ್ಟು ಜನ ಬಂದಿದ್ರಿ ನಿಮ್ಮ ಊರಿಂದ? ಏನೇ ಅಂತ ಅಂದರೆ ನಾವು ಅಷ್ಟೇ ಒಂದು 20-30 ಜನ ಅಷ್ಟೇ ನಾವು ಆಲ್ಟಿದ್ದು. ಇನ್ನು ಸಪ್ರೇಟ್ ಎಲ್ಲ ಬೇರೆ ಕಡೆ ಇದ್ರು ಸರ್, ನಮ್ಗೆ ಗೊತ್ತಿಲ್ಲ. ಓಕೆ, ಇಷ್ಟು ಮಹಿಳಾ ಭಕ್ತರ ಮಾತಾಗಿರ್ತಕ್ಕ ನಾವು ಕಾಣ್ತಾ ಇದ್ದೀವಿ. ಮತ್ತು ಮತ್ತೊಬ್ರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಜನ ಒಂದು ಭಕ್ತರು ಈ ಒಂದು ನೆನ್ನೆಯಿಂದ ಕೂಡ ಬರ್ತಾ ಇದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈಗ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಲಕ್ಷಾಂತರ ಜನ ಬರ್ತಾವ್ರೆ ಭಕ್ತಾದಿಗಳು ಮಾದಪ್ಪನ ಬೆಟ್ಟಕ್ಕೆ, ಮಾದಪ್ಪನ ದರ್ಶನ ಪಡೆಯಲು. ಕಾವೇರಿನ ಹೊಳೆ ದಾಟಿ ಪ್ರತಿಯೊಬ್ಬರು ಬರ್ತಿದ್ದಾರೆ. ಸಂತೋಷ, ಪ್ರತಿಯೊಬ್ಬರು ಖುಷಿ. ಕಾಡು ಮೇಡು ಕಲ್ಲು ಮುಳ್ಳು ಅಂತ ಎಲ್ಲ ಆಳ್ಕೊಂಡು ಬರ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ, ಸ್ವಾಮಿ ದರ್ಶನ ಮಾಡೋಕ್ಕೆ. ತುಂಬ ಖುಷಿಯಾಗುತ್ತೆ ಸರ್. ಬರ್ತಕ್ಕಂಥ ಸಂದರ್ಭದಲ್ಲಿ ವನ್ಯಜೀವಿಗಳ ಭಯ ಏನಾದ್ರು ಇದೆಯಾ ಸರ್? ಯಾಕೆಂದರೆ ಚಿರತೆ ಕೂಡ ಅಟ್ಯಾಕ್ ಆಗಿತ್ತು ಸರ್. ಆಲ್ಮೋಸ್ಟ್ ಜನಕ್ಕೆ ಭಯ ಇರುತ್ತೆ. ಬಟ್ ಏನಪ್ಪ ಅಂದರೆ ಫಾರೆಸ್ಟ್ನವರು, ಸರ್ಕಾರದ ಸ್ವಲ್ಪ ಹೆಲ್ಪ್ ಮಾಡಬೇಕು. ಅದು ಏನು ಬಿಗಿ ಭದ್ರತೆ ಮಾಡಬೇಕು. ಇಲ್ಲ ಅಂದರೆ ಸ್ವಲ್ಪ ಭಕ್ತಾದಿಗಳ ಮೇಲೆ ದಾಳಿ ಮಾಡಿದಾಗ ಯಾರು ಹೊಣೆ? ಆಗ ಪ್ರತಿಯೊಬ್ಬರು ತೊಂದರೆ ಆಗುತ್ತೆ. ಈ ಮಾದಪ್ಪನ ದಯಿಂದ ಜನಗಳು ಧೈರ್ಯವಾಗಿ ಪರಿಸರ ನೋಡ್ಕೊಂಡು ಒಬ್ಬರಿಂದ ಬರ್ತಾ ಇದ್ದಾರೆ. ಎಲ್ಲ ಗುಂಪೆ ಬರ್ತಾರೆ ಸರ್. ಈಗ ಆಲ್ಮೋಸ್ಟ್ 2 ಸಲ ಚಿರತೆ ದಾಳಿ ಮಾಡಿತ್ತಲ್ಲ, ಹಂಗಾಗಿ ಎಲ್ಲ ಗುಂಪೆ ಬರ್ತಾರೆ. ಒಬ್ಬಂಟಿಯಾಗಿ ಬಂದಾಗ ಅವ್ರಿಗೂ ಭಯ. ಲೇಡೀಸು ಮತ್ತು ಮಕ್ಕಳು ಮರಿ ಎಲ್ಲ ಹಿಂಸೆ, ಕಷ್ಟ.
ಇಷ್ಟು ಭಕ್ತರ ಮಾತುಗಳಾಗಿರ್ತಕ್ಕಂಥದ್ದು ಅಲ್ಲದೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಒಂದು ನದಿಯನ್ನು ದಾಟಿ ಬರ್ತಕ್ಕಂಥದ್ದು ನಾವು ಕಾಣ್ಬೋದು. ನೀವು ದೃಶ್ಯಾವಳಿ ಕೂಡ ಗಮನಿಸ್ಬೋದು. ಬರ್ತಕ್ಕಂಥ ಭಕ್ತರು ಕೂಡ 2-3 ದಿನಗಳ ಕಾಲ ತಮ್ಮ ಒಂದು ಪಾದಯಾತ್ರೆಯನ್ನು ಒಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಮುಂದುವರಿಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತಮ್ಮ ಲಗೇಜ್ ಸಮೇತವಾಗಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತೆರಳುತ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ವಿ. ಹೆಚ್ಚು ಕಮ್ಮಿ ಒಂದು ಫೆಬ್ರವರಿ 10ರಿಂದ ಈ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದರೆ ಫೆಬ್ರವರಿ 12 ಅಥವಾ 13ಕ್ಕೆ ಇವರ ಪಾದಯಾತ್ರೆ ಕೂಡ ಎಂಡ್ ಆಗ್ತಕ್ಕಂಥದ್ದು ಕಾಣ್ಬೋದು. ಈಗ ಭಕ್ತರು ಬರ್ತಾ ಇದ್ದಾರೆ, ನಾನು ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬರ್ತಾ ಇದ್ದೀರಾ? ಎಲ್ಲ ಲಗೇಜ್ ಸಮೇತ ಬರ್ತಾ ಇದ್ದೀರಾ? ಸಾವಿರ ಚನ್ನಪಟ್ಟಣದವರು ಅಕ್ಕೂರ್ನವ್ರು. ನಾವು ನೆನ್ನೆ ಬಿಟ್ಟಿದ್ದೀವಿ, ನೆನ್ನೆ ಬೆಳಿಗ್ಗೆ ಬಿಟ್ಟಿದ್ದೀವಿ. ಇಲ್ಲಿ ಬರ್ತೀವಿ ಸರ್ ಇವಾಗ. ಏನು ಭಯ ಆಗುತ್ತೆ ಸರ್? ಇಲ್ಲ ಸರ್, ನಮಗೇನು ಭಯ ಇಲ್ಲ ಸರ್. ಸರ್, ಯಾಕೆಂದರೆ ಕಾವೇರಿ ನದಿಯನ್ನು ಅಗ್ದಲೇ ದಾಟಿ ಬರಬೇಕು ಸರ್. ಆ ವೇಳೆ ಯಾವ್ದಾರು ಅವಘಡ ಸಂಭವಿಸ್ಬಿಟ್ರೆ ಹೇಗೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ಸರ್, ಏನು ತೊಂದರೆ ಇಲ್ಲ ಸರ್. ಎಲ್ಲ ನೀರು ಸ್ವಲ್ಪ ಕಡಿಮೆ ಇತ್ತು, ಹೋದ ಸರಿಗಿಂತ ಸ್ವಲ್ಪ ನೀರು ಕಡಿಮೆ ಇತ್ತು. ಆರಾಮ ಬಂದ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಸರ್, ಆರಾಮ ಬಂದ ಸರ್. ನೀವು ಮತ್ತೊಬ್ರು ಇದ್ದಾರೆ, ಅವನು ಮಾತಾಡ್ತೀನಿ. ಸರ್, ಏನು ಹೇಳ್ತೀರಾ ಸರ್? ಈ ಪಾದಯಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಾದಪ್ಪನ ಕೃಪೆ ಸರ್, ವರ್ಷಕ್ಕೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗಲ್ಲ. ಈ ಥರ ತುಂಬ ಇನ್ನೂ ಜನ ಜಾಸ್ತಿ ಬರ್ತಾ ಇದ್ದಾರೆ. ಅಲ್ಲಿ ನೀರೆಲ್ಲ ಇನ್ನು ಕಡಿಮೆ ಇದೆ, ಹೋದ ಸರಿ ಅಷ್ಟೇನು ಜಾಸ್ತಿ ಇಲ್ಲ, ಎಲ್ಲ ಆರಾಮಾಗಿ ಬರ್ತಾ ಇದೆ. ಆಮೇಲೆ ಮಾದಪ್ಪನ ಭಕ್ತಾದಿಗಳು ಎಲ್ಲ ಕಡೆ ನೀರಾಗಲಿ ಆಹಾರ ಆಗಲಿ ಎಲ್ಲ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರಿಗೂ ಅನಾನುಕೂಲ ಅಂತೂ ಏನಿಲ್ಲ, ಎಲ್ಲ ಆರಾಮಾಗಿ ಬರ್ತಾ ಇದ್ದಾರೆ. ಇಷ್ಟು ಮಾದಪ್ಪನ ಭಕ್ತರ ಮಾತುಗಳಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಮಾದಪ್ಪನ ಭಕ್ತರು ನಡೆದು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಮತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ತಮ್ಮ ಒಂದು ಪಾದಯಾತ್ರೆಯನ್ನು ಕೂಡ ಕಾಲ್ನಡಿಗೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ನದಿಯನ್ನು ದಾಟಿ ಬರ್ತಕ್ಕಂಥ ಭಕ್ತರು ಪ್ರತಿ ವರ್ಷದಂತೆ ಇಂದು ಕೂಡ ವಾಡಿಕೆಯಂತೆ ತಮ್ಮ ಒಂದು ಪಾದಯಾತ್ರೆಯನ್ನು ಕೂಡ ಇಂದು ಕೂಡ ಮುಂದುವರಿಸಿದ್ದಾರೆ. ಮತ್ತು ಈಗಾಗಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಉಗೆ ಉಗೆ ಅನ್ನೋ ಜಂಕಾರ ಕೂಡ ಸಾಕಷ್ಟು ಶಂಕನಾದ ರೀತಿಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಕಾಣ್ಬೋದು. ಒಟ್ಟಾರೆಯಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆಯ ಮೂಲಕವಾಗಿ ನದಿ ದಾಟಿ ಸಾಕಷ್ಟು ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.